ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಕರ್ಣ ಸೀರಿಯಲ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಅರೆಸ್ಟ್ ಆದ ಕರ್ಣನನ್ನು ಕಾಪಾಡಲು ಬಂದವರು ಯಾರು? ಕರ್ಣ ಧಾರಾವಾಹಿಯಲ್ಲಿ ರಮೇಶ್ ಮಾಡಿದ ಕುತಂತ್ರದಿಂದ 3 ರೋಗಿಗಳು ನಿಧನರಾಗಿದ್ದರು. ಎಕ್ಸ್ಪೈರಿ ಮೆಡಿಸಿನ್ ತಿಂದು ರೋಗಿಗಳು ಸತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಏನಾಯ್ತು ಎಂದು ಕರ್ಣ ಚೆಕ್ ಮಾಡಲು ನೋಡ್ತಿದ್ದಾನೆ. ಆದರೂ ಕೂಡ ಸಂಜಯ್, ನಯನತಾರ, ರಮೇಶ್ ಅವರು ಅವಕಾಶ ಕೊಟ್ಟಿಲ್ಲ. ಆಸ್ಪತ್ರೆ ಮುಂದೆ ತಳ್ಳಾಟ, ನೂಕಾಟ, ಜೋರಾದ ಗಲಾಟೆ. ಕರ್ಣ ಎಷ್ಟೇ ಹೇಳಿದರೂ ಕೂಡ ಯಾರೂ ಅವನ ಮಾತು ಕೇಳುತ್ತಿಲ್ಲ. ರಮೇಶ್ ಕೂಡ ದುಡ್ಡು ಕೊಟ್ಟು ಒಂದಷ್ಟು ಜನ ಕರೆಸಿದ್ದಾನೆ. ಇದರಿಂದ ಇಡೀ ಆಸ್ಪತ್ರೆ ಮುಂದೆ ದೊಡ್ಡ ಗಲಾಟೆನೇ ನಡೀತಾ ಇದೆ. ಕುತಂತ್ರಿಗಳಿಗೆ ಖುಷಿ. ಇನ್ನು ಕರ್ಣ ಈ ರೀತಿ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಎಂದು ನಿತ್ಯ ತಲೆಬಿಸಿ ಮಾಡಿಕೊಂಡಿದ್ದಾರೆ. ಕುತಂತ್ರಿಗಳಿಗೆ ಮಾತ್ರ ಖುಷಿಯಿಂದ ಇದ್ದಾರೆ. ಇನ್ನು ಕರ್ಣನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಮುಂದೆ ಏನಾಗಬಹುದು ಎಂಬ ಕುತೂಹಲ ಮೂಡಿಸಿದೆ. ಆಸ್ಪತ್ರೆಗೆ ಸೇರಿದ ಅಜ್ಜಿ, ನಿತ್ಯ ಹಾಗೂ ನಿಧಿ ಸೇರಿಕೊಂಡು ಕರ್ಣನನ್ನು ನಿರಪರಾಧಿ ಎಂದು ಸಾಬೀತುಪಡಿಸಲು ಪಣತೊಟ್ಟಿದ್ದಾರೆ. ಕರ್ಣನಿಗೆ ಹೀಗಾಯ್ತು ಎಂದು ಅಜ್ಜಿ ಆಸ್ಪತ್ರೆಗೆ ಸೇರಿದ್ದಾಳೆ. ಒಟ್ಟಿಗೆ ಮುಂಬರುವ ಎಪಿಸೋಡ್ಗಳು ಭಾರೀ ಕುತೂಹಲದಿಂದ ಇವೆ. 4 ಹೀರೋಯಿನ್ಸ್ ಬಂದ್ರು. ಈಗ ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ, ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರಾವಣಿ, ಅಣ್ಣಯ್ಯ ಧಾರಾವಾಹಿಯ ರಾಣಿ, ಬ್ರಹ್ಮಗಂಟು ಧಾರಾವಾಹಿಯ ದೀಪಾ ಕೂಡ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಲ್ಲಿ ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಲು ಮುಂದಾಗಿದ್ದಾರೆ. ಮುಂದೆ ಏನಾಗಬಹುದು? ಈ ಮಹಿಳಾ ಮಣಿಗಳು ಹೋರಾಟ ಮಾಡಿ ಕರ್ಣನನ್ನು ಜೈಲಿನಿಂದ ಬಿಡಿಸಲು ರೆಡಿಯಾಗಿದ್ದಾರೆ. ಕರ್ಣ ಯಾವುದೇ ತಪ್ಪು ಮಾಡಿಲ್ಲ, ಅವನು ಬಚಾವ್ ಆಗ್ತಾನೆ ಎನ್ನಲಾಗಿದೆ. ವೀಕ್ಷಕರು ಕೂಡ ಕರ್ಣನಿಗೆ ಏನೂ ಆಗೋದಿಲ್ಲ ಎಂದು ನಂಬಿದ್ದಾರೆ. ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು.